ರಿಲೀಸ್ ಆಗ್ತಿದ್ದಂತೆ ಕರ್ವೆ ನಾರಾಯಣಗೌಡರನ್ನ ಮತ್ತೆ ವಶಕ್ಕೆ ಪಡೆಯಲಾಗಿದೆ. 2017ರ ಹಳೆ ಕೇಸ್ ಸಂಬಂಧಪಟ್ಟ ಹಾಗೆ ಮತ್ತೆ ಪೊಲೀಸರು ವಶಕ್ಕೆ ತಂದಿದ್ದಾರೆ. ಕುಮಾರಸ್ವಾಮಿ ಲೇಔಟ್ ಠಾಣೆ ಪೊಲೀಸರು ಕರ್ವೆ ಅಧ್ಯಕ್ಷ ನಾರಾಯಣಗೌಡರನ್ನ ಮತ್ತೆ ವಶಕ್ಕೆ ಪಡೆದಿರೋದು 2017ರ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿ ಕೇಸ್ನಲ್ಲಿ ಮತ್ತೆ ಅರೆಸ್ಟ್ ಮಾಡಿರೋದು. ಮಾರ್ಥಸ್ ಆಸ್ಪತ್ರೆಯಲ್ಲಿ ನಾರಾಯಣಗೌಡರಿಗೆ ಮೆಡಿಕಲ್ ಟೆಸ್ಟ್ ನಡೆಸಲಾಗ್ತಾ ಇದೆ. 30ನೇ ACMM ಕೋರ್ಟ್ ಮುಂದೆ ಅವರನ್ನು ಹಾಜರುಪಡಿಸುವ ಸಾಧ್ಯತೆ ಇದೆ. ಹಿಂದೆ ಅಂದ್ರೆ ಕನ್ನಡ ನಾಮಫಲಕಗಳು ಕಡ್ಡಾಯ ಅಂತ ಹೇಳಿ ಹೋರಾಟ ಮಾಡುವಾಗ ಆ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಳ್ತು. ಅದು ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನ ಹಾನಿ ಮಾಡುವ ಹಂತಕ್ಕೆ ಹೋಯಿತು. ಆ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ಅರೆಸ್ಟ್ ಮಾಡಿ ಇಷ್ಟು ದಿನ ಕಸ್ಟಡಿಯಲ್ಲಿ ಇದ್ರು. ಇವತ್ತು ರಿಲೀಸ್ ಆದ್ರು ಆ ಕೇಸ್ನಲ್ಲಿ. ಬಟ್ ರಿಲೀಸ್ ಆಗ್ತಿದ್ದ ಹಾಗೆ ಮತ್ತೊಂದು ಕಡೆ ಕುಮಾರಸ್ವಾಮಿ ಲೇಔಟ್ ಠಾಣೆಯ ಪೊಲೀಸರು ಅವರನ್ನ ಈ ಹಳೆಯ ಮತ್ತೊಂದು ಕೇಸ್ನಲ್ಲಿ ಅರೆಸ್ಟ್ ಮಾಡಿರೋದು. 2017ರ ಕೇಸ್ ಇದು. ಅದು ಕೂಡ ಇಂಥದ್ದೇ ಒಂದು ಕೇಸ್. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಇಲ್ಲಿಂದ ರಿಲೀಸ್ ಆಗ್ತಿದ್ದ ಹಾಗೆ ಮತ್ತೆ ಇನ್ನೊಂದು ಕೇಸಲ್ಲಿ ಅವರನ್ನು ಅರೆಸ್ಟ್ ಮಾಡಿ ಆರೋಗ್ಯ ತಪಾಸಣೆಗೆ ಒಳಪಡಿಸಿ ಅದಾದಮೇಲೆ ACMM ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ ಅಂತ ಅನಿಸುತ್ತೆ. ಹೊರಗಡೆ ಎಷ್ಟೋ ಹೋರಾಟಗಳು ನಡೀತು, ಅವ್ರಿಗೆ ಬೇಲ್ ತರುವಂಥ ಪ್ರಯತ್ನ ಆಯಿತು. ಅದೆಲ್ಲದರ ಮಧ್ಯೆ ಮತ್ತೆ ಅರೆಸ್ಟ್ ಆಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಚಂದ್ರಶೇಖರ್. ಇದೇನಾದರೂ ಪ್ಲ್ಯಾಂಡ್ ಅಂತ ಅನ್ಸುತ್ತಾ? ರಿಲೀಸ್ ಆಗ್ತಿದ್ದಂಗೆ ಹಳೆ ಕೇಸ್ ಒಂದನ್ನು ಮುಂದಿಟ್ಕೊಂಡು ಮತ್ತೆ ಅರೆಸ್ಟ್ ಮಾಡಿ ಕಸ್ಟಡಿಗೆ ಪಡೆಯೋ ಪ್ರಯತ್ನ? ಖಂಡಿತವಾಗಿಯೂ ವಿಜಯ್, ಏನು ಈ ಒಂದು ಪ್ರಕರಣವನ್ನ ನೋಡ್ತಾ ಹೋದ್ರೆ ಮೇಲ್ನೋಟಕ್ಕೆ ಇದೊಂದು ಪಕ್ಕಾ ಪ್ಲಾನ್ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ರಿಲೀಸ್ ಆಗಿ 8ನೇ ತಾರೀಕು ಕಾರಣಕ್ಕಾಗಿ ಏನೋ ಆ ಬೇಲ್ ನ ಒಂದು ಆರ್ಡರ್ ಕಾಪಿ ಇರುತ್ತೆ, ಅದು ಜೈಲಿಗೆ ತಲುಪುವಲ್ಲಿ ಇಂದು ಅಂದ್ರೆ ನಿನ್ನೆ ಸಂಜೆ ಅಷ್ಟೊತ್ತಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆನೆ ಅವ್ರನ್ನ ನಾರಾಯಣಗೌಡರನ್ನ ರಿಲೀಸ್ ಮಾಡಲಾಗುತ್ತೆ. ರಿಲೀಸ್ ಮಾಡಿದ ತಕ್ಷಣಕ್ಕೆ ಅಲ್ಲಿ ಸುಮಾರು 2 ಠಾಣೆಯ ಪೊಲೀಸರು ಕಾಯ್ತಾ ಇದ್ರು. ಒಂದು ಅಲ್ಸೂರ್ ಗೇಟ್ ಪೊಲೀಸ್ ಠಾಣೆಯ ಪೊಲೀಸರು, ಜೊತೆಗೆ ಕುಮಾರಸ್ವಾಮಿ ಲೇಔಟ್ ನ ಪೊಲೀಸರು ಕೂಡ ಕಾಯ್ತಾ ಇದ್ರು. ಇದರಲ್ಲಿ ಮುಖ್ಯವಾಗಿ 2017ರಲ್ಲಿ ಒಂದು FIR ಆಗಿದ್ದಂತಹ ಮೆಟ್ರೋ ಒಂದು ಏನು ಎಲ್ಚೇನಹಳ್ಳಿ ಮೆಟ್ರೋ ಇದೆ, ಈ ಒಂದು ಮೆಟ್ರೋ ಸ್ಟೇಷನ್ ನಲ್ಲಿ ಮಸಿ ಬೆಳೆದಿದ್ರು ಮತ್ತೆ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಒಂದು ನಷ್ಟವನ್ನ ಉಂಟು ಮಾಡಿದ್ರು. ಜೊತೆಗೆ ಕರ್ತವ್ಯಕ್ಕೆ ಅಂದ್ರೆ ಪೊಲೀಸರ ಒಂದು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅನ್ನುವಂತಹ ಹಿನ್ನೆಲೆಯಲ್ಲಿ ಅವರ ಮೇಲೆ ಒಂದು ಪ್ರಕರಣ ದಾಖಲಾಗುತ್ತೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸುಮಾರು 2017ರಿಂದ ಇಲ್ಲಿಯವರೆಗೂ ಕೂಡ ತನಿಖೆಯನ್ನ ಮಾಡಿ ಚಾರ್ಜ್ ಶೀಟ್ ಅನ್ನ ಕೂಡ ಸಲ್ಲಿಕೆ ಮಾಡಿರ್ತಾರೆ. ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ ನಂತರ ಈ ಒಂದು ಪ್ರಕರಣಕ್ಕೆ ಬೇಲ್ ಸಹ ಸಿಕ್ಕಿರುತ್ತೆ. ಅದಾದ ನಂತರ ಏನು ಪ್ರತಿ ಹಾಜರಾಗಬೇಕಾಗತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಪ್ರಕ್ರಿಯೆಯಲ್ಲಿ ಎಲ್ಲೋ ಒಂದ್ ಕಡೆ ನಾರಾಯಣಗೌಡರು ನೆಗ್ಲೆಕ್ಟ್ ಮಾಡಿದ್ರ ಅನ್ನುವಂತಹ ಒಂದು ಪ್ರಕ್ರಿಯೆ ಕೂಡ, ಅಂದ್ರೆ ಆ ರೀತಿಯಾದಂತಹ ಯೋಚನೆ ಕೂಡ ಈಗ ಬರ್ಬೋದು. ಯಾಕೆಂತಂದ್ರೆ 15 ಸಮನ್ಸ್ ಅನ್ನ ನೀಡಲಾಗಿದೆ. 15 ಸಮನ್ಸ್ಗೂ ಕೂಡ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ನೀಡಿಲ್ಲ, ಜೊತೆಗೆ ಕೋರ್ಟ್ಗೂ ಸಹ ಹಾಜರಾಗಿಲ್ಲ ಅನ್ನುವಂತಹದ್ದು ಈಗ ಸದ್ಯಕ್ಕೆ ಪೊಲೀಸರು ನೀಡಿರುವಂತಹ ಮಾಹಿತಿ. ಈ ಹಿನ್ನೆಲೆಯಲ್ಲಿ ಎಲ್ಲೊಂದ್ ಕಡೆ ಕೋರ್ಟ್ NBW ನಾನ್ ಬೇಲಬಲ್ ವಾರೆಂಟ್ ಅನ್ನ ಇಶ್ಯೂ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ನಾವು ವಶಕ್ಕೆ ಪಡೆದು ಏನು ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತಹ ಪ್ರಕ್ರಿಯೆಗೆ ಮುಂದಾಗಿದ್ದೇವೆ ಅನ್ನುವಂಥದ್ದು ಪೊಲೀಸರು ಹೇಳ್ತಾ ಇರುವಂತಹ ಮಾಹಿತಿ. ಈಗ ಸದ್ಯಕ್ಕೆ ಮೆಡಿಕಲ್ ಟೆಸ್ಟ್ ಮಾಡಿದ ನಂತರ ಸದ್ಯಕ್ಕೆ ಸೀದಾ ಅವರನ್ನ ಏನು ACMM 30ನೇ ACMM ಕೋರ್ಟ್ ಮುಂದೆ ಹಾಜರುಪಡಿಸಿ ಮತ್ತೆ ಪೊಲೀಸ್ ವಶಕ್ಕೆ ಅಥವಾ ನ್ಯಾಯಾಲಯ ಬಂಧನಕ್ಕೆ ನೀಡುವ ಸಾಧ್ಯತೆ ಇದೆ. ಅದರ ಪೂರಕವಾಗಿ ಅಂದ್ರೆ ಅದಕ್ಕೆ ಪ್ಯಾರಲಲ್ ಆಗಿ ಮತ್ತೆ ಒಂದು ವಕೀಲರ ತಂಡ ಏನಿದೆ ನಾರಾಯಣಗೌಡರ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.